ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಹೇಳಿರೋ ಹಾಗೆ ಎಂಗೇಜ್ಮೆಂಟ್ ನೆಕ್ಸ್ಟ್ ಡೇ ನಾವು ಔಟಿಂಗ್ ಹೋಗಿದ್ವಿ. ತುಂಬ ಪ್ರೆಷರು, ಮೈಂಡ್ ಟೆನ್ಷನ್ ಆಗಿರೋದ್ರಿಂದ ರಿಲ್ಯಾಕ್ಸ್ ಆಗಿರಬೇಕು ಅಂತ ಅಂದ್ಬಿಟ್ಟು ನಾವು ಈ ಪ್ಲೇಸ್ನ ಮುಂಚೆನೇ ಸರ್ಚ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇಲ್ಲಿಗೆ ಹೋಗೋಣ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಆನ್ ದಿ ವೇ ಹಾಗೆ ಬೈಕು ಪಂಚರ್ ಆಯಿತು. ಸೊ ಹಾಗೆ ಒಂದು ಸ್ವಲ್ಪ ಊರೊಳಗಡೆ ಹೋಗಿಬಿಟ್ಟು ಪಂಚರ್ ಹಾಕಿಸ್ಕೊಳ್ಳೋಣ ಅಂತ ಹೋಗಿದ್ವಿ. ಕೋಇನ್ಸಿಡೆಂಟ್ಲಿ ಇದು ನಮ್ಮ ಫಿಯಾನ್ಸಿ ಅವರ ಮನೆ ದೇವ್ರಿರೋ ಊರು. ಸೊ ಅದೇನೋ ದೇವರು ಇಲ್ಲಿಗೆ ಬಂದುಬಿಟ್ಟು ಆಮೇಲೆ ನೀವು ಬೇರೆ ಕಡೆ ಹೋಗಬೇಕು ಅಂತ ಫಸ್ಟು ಅವ್ರ ಸನ್ನಿಧಿಗೆ ಕರೆಸ್ಕೊಳ್ತು. ಸೊ ಇವಾಗ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೋ ವರ್ಷಗಳಾದಮೇಲೆ ಹಳ್ಳಿಗೆ ಬಂದಿರೋ ನಾನು. ವಿಡಿಯೋ ಕಾಲ್ ಮಾಡಿದ್ರಲ್ಲ ನೀವು, ಅವಾಗಿದೆ ತೋರಿಸಿದ್ದು. ಇದು ನಿಮ್ಮ ಗಂಡವರು, ಅದು ಯಾವುದು? ಕಂಬದ ಮಾರಮ್ಮ. ಇದೆಲ್ಲ ಕೈ ಮುಕ್ಕೋ. ಗಾಡಿ ಟೈರ್ ಚೇಂಜ್ ಮಾಡಿ ಹೊಸ ಟೈರ್ ಹಾಕೋಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ದೇವಸ್ಥಾನ ಇನ್ನೂ ಓಪನೇ ಇರಲಿಲ್ಲ. ಹಂಗೂ ಪೂಜಾರಿ ಮನೆಗೆ ಹೋಗ್ಬಿಟ್ಟು ಕೇಳಿದ್ರು, ಅವರೆಲ್ಲ ಬೇರೆ ಊರಿಗೆ ಹೋಗಿದ್ದಾರೆ, ಇವಾಗ ಬರೋದಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಸೊ ಅದಕ್ಕೇ ಈಚೆ ಕಡೆನೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವ್ರು ನೆನೆಸ್ಕೊಂಡು ಒಂದೊಳ್ಳೆ ಪೀಸ್ ವೈಬಿಂದ ಕುತ್ಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ಒಂದು ಹೋಟೆಲಿಗೆ ಹೋಗಿ ನಿಯರ್ ಬೈ ಇರೋ ಹೋಟೆಲಲ್ಲಿ ತಿಂಡಿ ಮಾಡಿಕೊಂಡು ಮತ್ತೆ ನಮ್ಮ ಗಾಡಿ ತೊಗೊಂಡು ಸ್ಟಾರ್ಟ್ ಆದ್ವಿ. ನಾವು ಆನ್ ದಿ ವೇ ಹೋಗ್ತಾ ರೋಡ್ ಮಾತ್ರ ತುಂಬಾ ಪೀಸ್ಫುಲ್ಲಾಗಿತ್ತು. ರೋಡಲ್ಲಿ ವೆಹಿಕಲ್ ಸೌಂಡ್ಸ್ ಬಿಟ್ಟರೆ ಆ ಕಡೆ ಈ ಕಡೆ ತುಂಬ ನೀವು ನೋಡ್ತಿರ್ಬೋದು ಎಷ್ಟು ಗ್ರೀನರಿ ಇದೆ, ತುಂಬಾ ಚೆನ್ನಾಗಿತ್ತು. ನಾನು ಈ ಪ್ಲೇಸ್ ಯಾವುದು ಎಲ್ಲಿ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಮೆನ್ಷನ್ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ. ಇಲ್ಲಿಗೆ ಹೋಯ್ತೀರಾ? ಏನಿದೆ ನೋಡಾಯ್ತು? ಎಲ್ಲಿ ನೋಡಾಯ್ತು? ಎಲ್ಲಿಗೆ ಹೋಗ್ಬೇಕು? ಬೆಟ್ಟಕ್ಕೆ ಹೋಗ್ಬೇಕಾ? ಬೆಟ್ಟ, ಈ ಬೆಟ್ಟ ಕಣಮ್ಮ. ಹೋಗ್ಬಿಟ್ಟು ಕಾಡು ಪ್ರಾಣಿಗಳಿರ್ತವೆ. ನಾನು ಕಾಡು ಪ್ರಾಣಿ ಜೊತೆನೇ ಬಂದಿದ್ದೀನಲ್ಲ. ನಿಮ್ಮಲ್ಲ ಕಣಮ್ಮ, ನೀವು ಸರಿ ಅಲ್ಲಿರೋ ನೋಡ್ಕೊಬರ. ನೀವಿರುವಾಗ ಅವು ಯಾವೇ ಎದುರ್ಕೊಂಡೋಯ್ತವೆ, ತಲೆ ಕೆಡಿಸ್ಕೊಬೇಡಿ. ನೋಡ್ತಿದ್ದಂಗೆ ವಾ ಏನಪ್ಪ ಇದು, ನನಗೆ ಗೋಪುರ ನೇರ್ಪಾಳ್ಯದಲ್ಲೇ ಇರೋದು. ಒಡೆಯರ್ ಪಾಳ್ಯದಲ್ಲೇ ಇರೋದಾ? ಟಿಬೇಟ್ ಏನು ಇದೊಂದು ಫೋಟೋ ತಗೊಳ್ಳಿ, ಇದೊಂದು ಫೋಟೋ ತಗೊಳ್ಳಿ, ದೂರದಿಂದ ಪೆಟ್ರೋಲ್ ಬಂಕ್ ಫೋಟೋ ತಗೊಳ್ಳಿ. ಅದು ದೇವಸ್ಥಾನ ಶಿವಾಯ. ಸ್ಟ್ರೈಟ್ ಇದ್ದೇನೆ. ಎಷ್ಟು ಕಿಲೋಮೀಟರ್ ಆಯ್ತು? ಏನದು ಜೋಳನಾ? ಮೆಕ್ಕೆಜೋಳ. ಮೆಕ್ಕೆಜೋಳ ಕೊಡ್ತಾರೆ. ಆ ಕಡೆ ತಿರುಗಿ ಕೊಡ್ತೀನಿ ನೀರು. ಆರ್ತದೆ ಇರ್ತದೆ. ನಾನು ಹಿಂಗೆ ಬಂದರೆ ಆರಲ್ಲ ಇಲ್ಲಿ ಗಂಟ ಆರತ್ತೆ ಇಲ್ಲ, ಆರೈತೆ. ವಿಡಿಯೋ ಮಾಡ್ಕೊತೀನಿ. ಅಲ್ಲಾರುತ್ತೆ. ಆರಲ್ಲ ಅಷ್ಟೇ. ನಾನು ಹಂಗೆ ಅಂದ್ಕೊಂಡೆ, ಒದ್ದಾಗಿ ಜಲ ಆಡ್ತಿದೆ ಅಂತ. ಎಲ್ಲ ಮೆಕ್ಕೆಜೋಳ. ಮೆಕ್ಕೆಜೋಳ ಯಾವ ಜೋಳ? ಯಾವುದೋ ಒಂದು ಜೋಳ. ಜೋಳ ಬಿಟ್ಟಿರೋ ಒಂದೆರಡು ಕಿತ್ಕೋಬೋದಾಗಿತ್ತಾ? ಜೋಳಗೆಲ್ಲ ಸ್ಪ್ರಿಂಕ್ಲಿಂಗ್ ವಾಟರೇ ಬೇಕಾ? ನೀರಿಲ್ಲ ಮೇಲ್ಗಡೆ ಎಲ್ಲ ಬೇಕಲ್ಲ. ಎಲ್ಲ ಬರೀ ಸ್ಪ್ರಿಂಕ್ಲಿಂಗ್ ಹಾಕೋರಲ್ಲ. ಇಲ್ಲೂ ಅಷ್ಟೇ.
ಹತ್ರ ಬೇಡ, ದೂರ. ಏನು ಗೊತ್ತಾ, ಸೇಫ್ಟಿ ಇಂಪಾರ್ಟೆಂಟು. ಸೇಫ್ಟಿ ಇಂಪಾರ್ಟೆಂಟ್, ಓಕೆ. ದೇವಸ್ಥಾನ ನಾನೆಲ್ಲ ಹಾವುಗಳು ಓಡಾಡ್ತವೆ ಅಂತ ಹಾಕೋರಿ. ನಾನು ಹಂಗೆ ಅನ್ಕೊಂಡೆ ದೇವಸ್ಥಾನ. ನೋಡಿ ಆನೆ ಹೋಗ್ಬಾರ್ದು ಅಂತ ಹಳ್ಳ ತೊಗೊಳೋದು. ಹಾಗೆ ಬರಬಾರ್ದು ಅಂತ. ಇನ್ ಕೇಸ್ ಬಂದರೂ ಅದು ಹಳ್ಳ ನೋಡ್ಕೊ ವಾಪಸ್ ಹೋಗ್ಬೇಕು. ಮತ್ತೆ ಕರೆಕ್ಟ್ ಅದು ಒಡೆಯರಪಳ್ಳಿ ಅಲ್ಲ, ಇದೇ ಒಡೆಯರಪಳ್ಳಿ. ಎಲ್ಲ ಕರ್ಕೊಂಡು ಅಲ್ಲೇ ಹಾಕಿದ್ದಾರೆ, ಒಡೆಯರಪಳ್ಳಿಯ ಬಸವನಗುಡಿ. ಬಾರು ಏನು ಬಿಟ್ಟದು ಇಲ್ಲೂ ಪಾರ್ಲರ್ ಐತಲ್ಲ ಗುರು. ಹಳ್ಳಿ ಜನ ಏನು ಪಾರ್ಲರ್ ಬೇಟಿ ಏನು ಅಲ್ಲೇ 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 ಹೋಯ್ತು, ಅಲ್ಲೇ ಹೋಯ್ತು, ಅಲ್ಲೇ ಮಾಡಿಸಿದೆ. ಇಲ್ಲೇ ಅವಳಲ್ಲ ನಾನು ಈ ಕಡೆ ನೋಡಿದ್ದೆ ಇರಮ್ಮ, ಹಂಗೆ ನಾನು ವಿಡಿಯೋ ಮಾಡಬೇಕು. Head north on ಇಲ್ಲಿಂದ ಬರ್ಕೊಟ್ಬಿಟ್ಟವ್ರೆ. ನೋಡಿಲ್ಲೇ ಬಾಟ್ಲ ಇದೆಲ್ಲ ಮನೆಗಳು. ಮೇಲ್ಗಡೆ ಹೋದ್ರೆ ನಾನು ವಿಡಿಯೋ ನೋಡಿದ್ದೆ. ಮನೆಗಳು ಇಲ್ಲೇನೆ ರೈಟ್ ಸೈಡಲ್ಲೆಲ್ಲ ಇದೆ ಮನೆ. ನೋಡಿ ಎಷ್ಟು ಚೆನ್ನಾಗಿದೆ. ಮನೆ ಮುಂದೆ ಗಾರ್ಡನ್ ನೋಡಿ ಖುಷಿ ಐತೆ ನನಗೆ. ಮನೆ ಎಲ್ಲ ಅಲ್ಲ ರೋಡ್ಗಳು ನೋಡಿ ಎಷ್ಟು ನೀಟಾಗಿ. ಇದೆಲ್ಲ ಫುಲ್ ಅವ್ರದ್ದೇ ಅನ್ಸುತ್ತೆ. ಎಲ್ಲ ಅವರೇ ಇರೋದು. ಇವರೆಲ್ಲ ಅವರೇ ಇರೋದು. ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಏನು ಗೊತ್ತಾ, ನಂದಿ ಆಸ್ತಿ ಎಲ್ಲ ಒಟ್ಟಿಗೆ ಅವೇ ಬಂದು ಜಾಗ ಸಿಕ್ಕಿದ್ರು ಆಲ್ರೆಡಿ ಜಾಗನೇ ಮಾಡ್ತಿದ್ದಾರೆ. ಇಲ್ಲಿ ಮನೆ ಏನು ಸಖತ್ತಾಗಿದೆ. ಎಲ್ಲ ಕಾಲೋನಿ ಮಾಡ್ಕೊಂಡು ಸೇಮ್ ಮಡಿಕೇರಿ ಹಿಂಗೆ ಮನೆ. ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಬಂದು ಅದು. ಇದು ಊರು ಬಳಸ್ಕೊಂಡು ಹೋಗುತ್ತೆ ಅನಿಸುತ್ತೆ. ಇದೆಲ್ಲ ಅವ್ರದ್ದು ಮೇಲ್ಗಡೆ ನೋಡಿ ಮನೆ. ಎಸ್ ವಿಲೇಜ್, ಪಿ ವಿಲೇಜ್, ವಿ ವಿಲೇಜ್ ಮಡಿಕೇರಿ ಮತ್ತೆ ಇಲ್ಲಿ ಪ್ಲೇಸ್ ಕೊಟ್ಟಿರೋದು ಇವ್ರಿಗೆ. ಐ ಥಿಂಕ್ ಒಂದ್ಸತಿ ಹಿಸ್ಟ್ರಿ ನೋಡಿ ನೋಡ್ಬಿಟ್ಟು ಮೆನ್ಷನ್ ಮಾಡಿ ಅದನ್ನು. ಇಲ್ಲೆಲ್ಲ ಗಂಟೆ ಸೌಂಡ್ ಆಗ್ತೈತಲ್ಲ ದೇವಸ್ಥಾನ ಅವ್ರದ್ದು ಸಮಥಿಂಗ್. ಇಲ್ಲೊಂದು ವಿಡಿಯೋ ಮಾಡ್ಕೊಬರೋಣ ಬನ್ನಿ. ಎಲ್ಲಿ ಒಳಗಡೆ ಹೋಗ್ಬೋದು? ಹ್ಞೂ ಹೋಗ್ಬೋದು. ಇಟ್ಟಿದ್ಯಾ? ಪಾರಿವಾಳ ಆರೋಯ್ತು. ಅಲ್ಲದ್ರ ಮೇಲೆ ಕೂತಿತ್ತು. ಇದ್ರ ಮೇಲೆ ಕೂತಿದೆ. ಇದು ಬಂದು ಅವರ ಪ್ರೇಯರ್ ವೀಲ್ಸ್. ಈಗ ನಮ್ಮ ಕಡೆ ಪ್ರೇಯರ್ ಮಾಡಬೇಕು ಅಂದರೆ 108 ನಾಮ ಜಪಗಳು ಹೇಗೆ ಓದ್ತೀವೋ ಹಾಗೆ ಇವರು ಒಂದನ್ನು ಸುತ್ತಿಸಿದ್ರೆ ಸಾಕು, ಅಷ್ಟು ಪ್ರೇಯರ್ ಹೇಳ್ದಷ್ಟು ಸಮ ಅಂತ ಹೇಳ್ತಾರೆ. ಅದಾಗಲ್ಲ, ಜಸ್ಟ್ ಹಂಗೆ. ಇವರೆಲ್ಲ ಏನು ಗೊತ್ತಾ, ಜಾಸ್ತಿ ಆಸ್ತಿ ಅದು ಇದು ಅನ್ನೋದಕ್ಕಿಂತ ಪೀಸು, ನೆಮ್ಮದಿಯಾಗಿರ್ಬೇಕು. ಚೆನ್ನಾಗಿದೆ ನೋಡಿ. ಅಲ್ಲೊಂದಿದೆ, ಅಲ್ಲೊಂದು ಫುಲ್ ಎಕರ್ಸ್ ಎಲ್ಲ ಇವ್ರದ್ದು ಅನ್ಸುತ್ತೆ. ಮತ್ತು ಈ ಕಡೆ ಒಂದು ಇದೆ, ಮತ್ತು ಅಲ್ಲೇ ಇದೆ, ಮತ್ತು ಇಲ್ಲೊಂದು ಸ್ಟ್ಯಾಚು ಕೊಡ್ತಾರೆ. ಟೈಮ್ ಆಗುತ್ತಿಲ್ಲ ಅಂದರೆ ಸುಮ್ಮನೆ ಫೋನ್ ಮಾಡ್ತಾರಲ್ಲ. continue for 3 kilometers. ಮೈಸೂರು 100 ಕಿಲೋಮೀಟರ್ ಈ ಕಡೆಯಿಂದನಾ? ಲೈಕ್ ಹೋಗಿ ಜಾಯಿನ್ ಆಗುತ್ತೆ ಅಂತ. ಹೋಗ್ಬೋದಾ? ಹೋದ್ರೆ ಆ ರೋಡ್ಗೆ ಹೋಗ್ಬಿಟ್ಟು ಬರೋಣ. ಚೆನ್ನಾಗಿದೆ ಅಲ್ಲ ಮೈಸೂರು. ನಾವು 100 ಕಿಲೋಮೀಟ್ರ್ ಬಂದಿದ್ದೀವಾ? ಜಾಸ್ತಿ ಬಂದಿದ್ದೀವಿ. 100ಗಿಂತ ಜಾಸ್ತಿ ಬಂದಿದ್ದೀವಿ. ಬಟ್ ಇದು 100 ಅಷ್ಟೇ ಆಗುತ್ತಾ? ಹಂಗಾದ್ರೆ ಹಿಂಗೆ ಹೋಗ್ಬೋದಲ್ಲ? ಹೋಗ್ಬೋದು. ಹಿಂಗೆ ಹೋದ್ರೆ ಅದು ಮೇನ್ ರೋಡ್ಗೆ ಹೋಗ್ಬಿಟ್ಟು ಬರೋಲ್ಲ. ಏನು ಹಿಂಗೆ ಹೋದ ತಕ್ಷಣ ಡೌನ್ ಬೆಟ್ಟ ಹೇಳಿದ ತಕ್ಷಣ ಅಲ್ಲ, ಬೆಟ್ಟ ಚೆನ್ನಾಗೈತೆ, ಬೆಟ್ಟದ ಒಳಗಡೆಯಿಂದ ಕರ್ಕೊ ಹೋಗುತ್ತೆ ರೋಡು ಅಂತ. ಬೇಡ, ನಾವು ಬಂದಿದ್ದ ರೂಟೇ ಹೋಗೋಣ. ಈ ಸ್ಟ್ರೈಟ್ ಹೋಗ್ಬೇಕು. ಅದು ಟಿ ಅಂತ ಆತ ಬರ್ತಿದ್ದಾರೆ.
ಅವ್ರೆಷ್ಟು ಪೀಸ್ ಅಲ್ಲ. ಇವಾಗ ನೋಡಿ ಈ ಊರು ಎಷ್ಟು ಸೈಲೆಂಟ್ ಆಗೈತೆ, ಅಷ್ಟು ಮನೆಗಳಿದ್ದಾವೆ, ಅವ್ರು ಎಷ್ಟು ಸೈಲೆಂಟ್ ಆಗಿದ್ದಾರೆ. ಅದೇ ನಮ್ಮೂರಾಗಿದ್ರೆ, ನಮ್ಮ ಏರಿಯಾಗಳಾಗಿದ್ರೆ ಬಿಡ್ತಿದ್ರಾ, ಕಾಯ 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 ಕಾಯ, ಅವಳ ಮನೆ ಮುಂದೆ ನೀರು ಹಾಕಿದ್ಲು, ಅವಳ ಮನೆ ಮುಂದೆ ಇಂಜಿನ್ ಹಾಕಿದ್ಲು, ಕಸ ತಳ್ಳಿದ್ಲು. ಇಲ್ಲಿಯವರೇ ಯೂಸ್ ಮಾಡ್ತಾವ್ರೆ ವೆಹಿಕಲ್ಗಳು, ಅಲ್ಲಿಯವರೆಲ್ಲ ನಡ್ಕೊಂಡು ಓಡಾಡ್ತಾರೆ ಅವರು. ಎಲ್ಲಿ ಕೂರ್ಗ್ ಗೋಣಿಕೊಪ್ಪ ಸೈಡ್ ಅವರು ನೋಡಿದ್ದೀನಿ. ಅವ್ರು ಎಲ್ಲೇ ಹೋಗ್ಲಿ, ಅಂಗಡಿಗೆ ಹೋಗಿ ಅವ್ರು ಅದಕ್ಕೆ ಅವ್ರು ಅಷ್ಟು ಯಂಗಾಗಿ ಕಾಣೋದು. ಎಷ್ಟು ವಯಸ್ಸಾದ್ರೂ ಇನ್ನು ಯಂಗಾಗಿ ಅನಿಸ್ತಾರೆ. ತುಂಬ ದೂರ ದೂರ ಆಯ್ತಲ್ಲ, ಅದಕ್ಕೆ ವೆಹಿಕಲ್ ಯೂಸ್ ಮಾಡೋದು ಇವರು. ಓ, ಇದಿನ್ನೂ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಏನು ಗೊತ್ತಾ, ನನ್ನ ಪ್ರಕಾರ ಇವ್ರಿಗೆ ಈ ಜಾಗದ ಅಧಿಕಾರ ಇರಲ್ಲ. ಲೈಕ್ ಇಲ್ಲಿ ವಾಸಿಸ್ಬೋದು ಇವರು, ಇವ್ರ ಹೆಸರಿಗೆ ಈ ಜಾಗ ಆಗಿರಲ್ಲ. ಏನಲ್ಲ ಬೋರ್ಡ್ ಹಾಕೋಲ್ಲ, ದಿಸ್ ಥಿಂಕ್ ಏನೋ. ಓ, ಅವ್ರ ಫಂಡಿಂದ ಮಾಡಿರೋದು ಇದು. ಪಾರ್ಕಲ್ಲಿ ಜಿಮ್ಸ್ ಇರುತ್ತಲ್ಲ ಆ ಥರದ್ದು. ದಿಸ್ ಔಟ್ಡೋರ್ ಜಿಮ್ ಇಸ್ ಫೌಂಡೆಡ್ ಬೈ ಎಕ್ಸ್ ಕೊಳ್ಳೇಗಾಲಸ್ ಆಫ್ NYNJ. ಕೊಳ್ಳೇಗಾಲದ ಬಟ್ ಅಥಾರಿಟಿ ಜಾಗದ್ದೇ ಅವ್ರಿಗಿರಲ್ಲ. ಜಸ್ಟ್ ಅವರು ಇವಾಗ ನಮ್ಗೆ ಹೆಂಗೆ ನಮ್ಮ ತಾತಂದು, ಅವ್ರ ಅಪ್ಪಂದು, ಇವ್ರಪ್ಪಂದು ಅಂತ ನಮ್ಮ ಹೆಸರಲ್ಲೇ ಇರುತ್ತೆ, ಇದು ಅವ್ರಿಗಿಲ್ಲ. ಜಸ್ಟ್ ಇಲ್ಲಿ ಅವರು ಇರ್ಬೋದಷ್ಟೇ. ಅವ್ರ ಜೀವನಕ್ಕೆ ಮಾಡ್ಕೊಂಡು ಇದೊಂದಾದ್ರೆ ಚೆನ್ನಾಗಿ ಕಾಣುತ್ತಲ್ಲ. ಬಟ್ ನಾನು ತಿಳ್ಕೊಂಡಿರಂಗೆ ಆ್ಯಕ್ಚುಲಿ ಏನಾಯ್ತು ಗೊತ್ತು, ಇಬ್ಬರು ಈಗ Stop ಆಗ್ತಾ ಇದೆ, ಮಾಡಿ. ಕೆಲಸ ಮಾಡ್ತಾ ಇದ್ದಾರೆ. ಒಳಗೋಗೋಣ ಇರಿ. ಸುಮಾರು 1980ರಲ್ಲಿ ಬುದ್ಧಿಸ್ಟು ನಮ್ಮ ಇಂಡಿಯಾದಲ್ಲಿ ಇದ್ದಾಗ ಅವ್ರದ್ದು ಮಠಗಳು ಏನಿರುತ್ತೆ ಅದೆಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಅವರು ಗೌರ್ಮೆಂಟ್ನ ಅಪ್ರೋಚ್ ಮಾಡಿದಾಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಅರೌಂಡ್ 3200 ಎಕರ್ಸ್ ಆಫ್ ಲ್ಯಾಂಡ್ನ ಅವರಿಗೋಸ್ಕರ ಕೊಡ್ತಾರೆ. ಸೊ ಆ ಲ್ಯಾಂಡ್ ತೊಗೊಂಡು ಅವರು ಒಂದು ರೂಲ್ಸ್ ಮಾಡ್ಕೊಳ್ತಾರೆ. ಅಂದರೆ ಈಚ್ ಪರ್ಸನ್ಗೆ, ಅಂದರೆ ಈಚ್ ಫ್ಯಾಮಿಲಿಗೆ 3 ಎಕರ್ಸ್ ಆಫ್ ಲ್ಯಾಂಡು ಅಗ್ರಿಕಲ್ಚರ್ಗೆ ಯೂಸ್ ಮಾಡಿಕೊಂಡು, ಇನ್ನು ಕೆಲವೊಂದು ಲ್ಯಾಂಡ್ಸ್ನ ಸ್ಕೂಲು, ಹಾಗೆ ಹಾಸ್ಟೆಲ್ಸ್, ಮನೆಗಳು, ಅವರಿಗೆ ಬೇಸಿಕ್ ನೀಡ್ಸ್ ಏನೇನಿದೆ ಅದನ್ನೆಲ್ಲನೂ ಬಿಲ್ಡ್ ಮಾಡಿಕೊಂಡು ಅಲ್ಲಿ ಅವ್ರದ್ದೇ ಆದಂತಹ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಜಾಗಕ್ಕೆ ಹಾಕೊಂಡ್ರಲ್ಲ ಅವ್ರು ಕೆಲಸ ಮಾಡೋರು. ಬನ್ನಿ ನಾವು ಮುಂದೆ ಹೋಗೋಣ. ಕನ್ನಡನೇ ಯೂಸ್ ಮಾಡೋದು ಎಲ್ಲ ಕಡೆ. ಒಂದು ಎಂಟ್ರೆನ್ಸಲ್ಲಿ ಒಂದಿದ್ರೆ ಸಾಕಾಗಲ್ಲ. ಇದೇ ನಾನು ವಿಡಿಯೋಗಳು ನೋಡಿದ್ದು. ಮಕ್ಕಳುಗಳಿದ್ದಾರೆ, ಅವರೇನೋ ಅವ್ರದ್ದು ಪೂಜೆ ಥರ ಮಾಡ್ತಿರ್ತಾರೆ. ಅವ್ರು ಯಾರು ಹಿಂದಗಡೆಯಿಂದ ಬಂದರು ನೋಡಿ. ಲಾಕ್ ಆಗಿದೆ ಇದು. ಹಾಕು ಹೋಯ್ ಫೋಟೋ ಹೋಯ್. ಕ್ಯಾರೆ ಬುಲಾರೆ ಅಂದಂಗೆ ಹೋಯ್ತವ ನಾನು. ಓ, ಪೇಂಟಿಂಗ್ ಕೆಲಸ ನಡೀತಾ ಇದೆಮ್ಮ. ಏನು ಇಲ್ಲ ಮೇಲೆ ಇಲ್ಲ, ಇದೇ ಒಳಗಡೆ ಇವ್ರದ್ದು ಪ್ರಾರ್ಥನೆಯನ್ನು ಮಾಡೋದಿದೆ. ಬಟ್ ಪೇಂಟಿಂಗ್ ಕೆಲಸ ನಡೀತಾ ಇದೆ ಒಳಗೆ. ಹಸ್ಕಿ ಹಸ್ಕಿ ಅಪ್ಪ, ನನಗೆ ಮೊದಲು ಭಯ. ದಯವಿಟ್ಟು ನನಗೇನೋ ಮಾಡಬೇಡ. ಕಚ್ಚಲ್ಲಮ್ಮ ಅದು. ಹಸ್ಕಿ ಕಚ್ಚಲ್ವಾ? ಒಂಥರ ಕಚ್ತವೆ ಕೆಲವೊಂದು, ಅದರಲ್ಲಿ ಬೇರೆ ಇರ್ತವೆ. ಅವಾಗ ಹಳೇ ಕಾಲದಲ್ಲಿ ರಾಜರು ಕಾಲದಲ್ಲೇ ಕೊಟ್ಟಿರೋದು, ಈಗಂತೂ ಕೊಟ್ಟಿರೋಕ್ಕೆ ಚಾನ್ಸ್ ಇಲ್ಲ. ರಪ್ರಾಣಿಗೆ ಕೊಡ್ತಿರ್ಲಿಲ್ಲ, ಹಳೆ ಕಾಲದಲ್ಲೇ ಕೊಟ್ಟಿರೋದು. ಅದು ಸ್ಕೂಲೇ, ಅಲ್ಲಿ ಬೋರ್ಡೆಲ್ಲ ಹಾಕಿದೆ. ಇದು ಪಿ ವಿಲೇಜು. ಅಲ್ಲೊಂದೇನೋ ಸುಮ್ಮನೆ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಬೇಡ, ಇಲ್ಲಿ ನೋಡೋಣ ಇಲ್ಲೇನಿದೆ ಅಂತ. ಅದೇ ಇವ್ರಗಳ್ದು ಏನೇನೋ ಊರೊಳಗೆ ಊರಾಯ್ತಲ್ಲ. ಇದು ಮನೆ ನೋಡಿ, ಸ್ಟಾಪ್ ಮಾಡಿ ಮುಂದೆ ಸ್ಟಾಪ್ ಮಾಡಿ, ಮುಂದೆ ಸ್ಟಾಪ್ ಮಾಡಿ. ಮನೆ ನೋಡಿ ಏನು ಸಕ್ಕತ್ತಾಗೈತೆ. ಮನೆನ ರೆಸ್ಟೋರೆಂಟ್. ಸ್ಟಾಪ್ ಇಟ್ ಸ್ಟಾಪ್ ಇಟ್ ಸ್ಟಾಪ್ ಇಟ್. ಏನು ಕ್ಯೂಟಾಗಿದೆ ಅಲ್ಲ. ಅಲ್ಲಿ ಮೇಲೆ ಬುದ್ಧ ಮರ ಮಾಡಿದ್ದಾರೆ. ಬೋನ್ಸಾಯಿ ಚಿಕ್ಕ ಮನೆ ಎಲ್ಲ ಫುಲ್ಲು ಗಾಳಿ ಬರೋದೇ ಇಲ್ಲ ಅನ್ನಂಗೆ ಇಲ್ಲ. ಇಲ್ಲಿ ಇಷ್ಟು ತಣ್ಣ ಗಾಳಿ. ವೆಲ್ಕಮ್ ಟು ಎಲ್ ವಿಲೇಜ್. ಈ ಕಡೆ ಎಲ್ ವಿಲೇಜ್. ಬೇಕಾ? ಬೇಡ ಬೇಡ, ಅಲ್ಲಿ ಮೊನೆಸ್ಟ್ರಿ ಇದೆಯಲ್ಲ, ಅಲ್ಲಿಗೆ ಹೋಗೋಣ.
ಟಿಪಿಟಿ ಅಂತ ಬರ್ತಿದ್ದಾರೆ. ಕುರಿ ಬೇಯಿಸ್ತಿಲ್ಲ ಕಣ್ಣೇ ಇಲ್ವಲ್ಲ ಮಾವಿಗೆ ಅವ್ರ ಕಣ್ಗಳು ಹಂಗೇನೆ ಇರೋದು. ಇದೇನಾ DC ಆಫೀಸ್ ಸಮಥಿಂಗ್ ಏನೋ ಕಚೇರಿ ಅಂತ. ಓ ಇಲ್ಲ, ಇದು ಕೆಫೆ. ಕೆಫೆ ಹಾಂ, ರೆಸ್ಟೋರೆಂಟ್ ಕೆಫೆ. ಕೆಫೆ ರೆಸ್ಟೋರೆಂಟ್ ಹೋಗೋಣ. ಡಿಯರ್ ಕೆಫೆ ರೆಸ್ಟೋರೆಂಟ್ ಐತಿರಾ ಏನೋ? ಅಲ್ಲಿ ಫಸ್ಟ್ ನೋಡ್ಕೊಬರೋಣ ಬನ್ನಿ. ಅಲ್ಲೇ ಏನಿದೆ. ಇಲ್ಲೊಂದೆರಡು ಐಟಮ್ ತಿನ್ನೋಣ, ಅಲ್ಲಿ ಮುಂದೆ ಇನ್ನೊಂದು ಐತೆ, ಅಲ್ಲೊಂದೆರಡು ಐಟಮ್ ತಿನ್ನೋಣ. ಯಾವುದೋ ಡ್ರೀಮಿಂಗ್ ಪ್ಲೇಸ್ ಬಂದಂಗೆ ಇದು. ಫೋಟೋ ತಗೊಳ್ಳೋಣ ಇಲ್ಲಿ. ರೆಸ್ಟೋರೆಂಟ್ ಅಲ್ಲೇ ಹಾಕಿದ್ದಾರಲ್ಲ, ಹೊಟ್ಲ ಟಿಬೇಟಿಯನ್ ರೆಸ್ಟೋರೆಂಟ್. ಬನ್ನಿ ಹೋಗೋಣ. ಇಲ್ಲಿ ಕೆಲವೊಂದು ಕ್ಯೂಟ್ ರೆಸ್ಟೋರೆಂಟ್ಸ್ಗಳಿದೆ. ಅದು ಟಾಪ್ ಆಫ್ ದ ಹಿಲ್ಲಲ್ಲಿರೋದ್ರಿಂದ ತುಂಬಾ ವ್ಯೂಸ್ ಸಖತ್ತಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಿರ್ಬೋದು, ನಾವು ವಿಸಿಟ್ ಮಾಡಿರೋ ಕೆಫೆನೂ ಅಷ್ಟೇ ತುಂಬ ಕ್ಯೂಟಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ಹಾಗೆ ಫುಡ್ಡು ಕೂಡ ಒಂದು ರೇಂಜಿಗೆ ಚೆನ್ನಾಗಿತ್ತು. ಒಳ್ಳೆ ನಿದ್ದೆ ಬರ್ತಿತ್ತು ನನಗೆ. ಒಳ್ಳೆ ಪ್ಲೇಸಲ್ಲಿ ಅಲ್ಲ. ನಾವು ಅಲ್ಲಿಗೆ ಹೋಗಿದ್ವಾ? ಅಲ್ಲಿಗೆಲ್ಲ ಹೋಗಿದ್ದು, ಅಲ್ಲಿಂದನೇ ಇದು ನೋಡಿದ್ದು ನಾವು. ಸ್ಟ್ರೀಟ್ ಇರೋದಿಲ್ಲ. ಲೆಮನ್ ಸೋಡಾ ಕೊಡ್ಬೇಕು ಸಾಕು. ಇದೇನು ಉಪ್ಸಾರು ಖರೆ ಟೊಮೊಟೊ ಗೊಜ್ಜು. ಟೊಮೊಟೊ ಗೊಜ್ಜಲ್ಲಮ್ಮ, ವೆಜ್ ಸ್ಟೀಮ್. ಥ್ಯಾಂಕ್ ಯು. ಇದ್ರಲ್ಲಿ ತಿನ್ನೋಣ, ಟ್ರೈ ಮಾಡಿ. ಊಟ ಕಟ್ಕೊಂಡು ತಂಪಾದ ಸೋಡಾ ಸ್ವಲ್ಪ ಸೀದೆನೂ ತಿನ್ಕೋಬೋದು. ಬಟ್ ಅದು ನೆಟ್ಕೊಂಡು ನಾನು ಆ್ಯಕ್ಚುಲಿ ಅದನ್ನು ನಾನು ಹೊರಗಡೆನೂ ತಗೊಳ್ಳಲ್ಲ, ನಮ್ಮ ಮೈಸೂರಲ್ಲಿ ತಗೊಳ್ಳೋದು. ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ತಿನ್ನಿ, ಟ್ರೈ ಮಾಡಿ ಹೋಗ್ತಿದ್ದೆ. ಹಿಂಗೆ ಇಟ್ಕೊಂಡು ಆಗಮ್ಮ. ಇದು ಚಿಕ್ಕ ಪೀಸ್ ಬರಲಿಲ್ಲ, ಚಿಕ್ಕ ಪೀಸ್ ಅಂತಿಲ್ಲ. ಬಿಟ್ಬಿಟ್ಟು ಅಲ್ಲೆಲ್ಲರೂ ಕಾಡಲ್ಲಿ ಮಲ್ಕೊಬಿಡ್ತೀನಿ ನಾನು. ಬಿಡ್ತು ಫೋನ್ ನಿಮ್ಮ ಕೈಲ ಕೊಟ್ಬಿಟ್ಟು ಹೊಡ್ಬಿಡ್ತೀನಿ. ಲೊಕೇಶನ್ ಇದ್ರೆ ಬಂದ್ಬಿಡ್ತೀರಾ? ಹೇಳ್ತೀನಿ ನಾನು ಕಡ್ಡಿದೆ. ಈಗ ಏನೇನ ತಿಂತೀವಿ ಅಂತ ಹೆಚ್ಚಿನ ಕೊಡೋಣ ನಮಗೆ. ಎಷ್ಟು ಇದು ಹಚ್ಕೋಬೇಕು ಅಷ್ಟೇ. ಎಷ್ಟು ಹಚ್ಕೋತಾರ? ಎಷ್ಟು ಹಚ್ಕೊಂಡು ಏನೊಂದು ಮಾಡ್ತಿಲ್ಲ. ನೀವೇನಾದರೂ ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ರೆ ಈ ಕೆಫೆನ ಸಜೆಸ್ಟ್ ಮಾಡ್ತೀನಿ ನಾನು. ಈ ಕೆಫೆ ಬಿಲ್ಡ್ ಆಗಿರೋದು ಆನ್ ಟಾಪ್ ಆಫ್ ದ ಹಿಲ್ಲು. ಪೀಕಲ್ಲಿ ಕುತ್ಕೊಂಡು ಆರಾಮಾಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಫುಡ್ ಟೇಸ್ಟ್ ಮಾಡ್ಬೋದು. ಹೌ ಮಚ್? ಲೆಮನ್ ಸೋಡಾ ಏನಾ? ಹಾಯ್ ನೋಡಿ ಎಷ್ಟು ಕುಳ್ಳ ಐತೆ. ಕುಳ್ಳ ಆಯ್ತು ಅಲ್ಲಿ ಟಿಬೇಟಿಯನ್ ನಾಯಿನ ಇದು? ಇಷ್ಟೊಂದು ಕುಳ್ಳ ಐತೆ. ಟಿಬೇಟಿಯನ್ ನಾಯಿ, ಬೀದಿ ನಾಯಿ. ಆರಾಮಾಗಿ ಚಿಟ್ಟೆಗಳಿದೆ ಒಳ್ಳೆ ಲೈಫನ್ನೇ. ಅಪ್ಪಡ್ಗ ಆದರೆ ಯಾವಾಗ ಸದ ಇದ್ದಾವೆ ಗೊತ್ತಿರಲ್ಲ. ನಮಗೇನು ಗೊತ್ತಿರುತ್ತಾ? ನಮಗೂ ಗೊತ್ತಿರಲ್ಲ. ಮಾಡಿ ಬಟ್ ಇರೋಷ್ಟು ದಿನ ಆಡ್ಕೊಂಡು ಆರಾಮಾಗಿರ್ತವೆ. ಹಾಂ, ಅವಕ್ಕೆ ಯಾರು ಕಾಟನೂ ಇಲ್ಲ. ಎಲ್ಲ ತಗೋರು ಹೋಗಿ ನಿಮ್ಮಂಥವ್ರ ಕಾಟ. ಎಲ್ಲ ತಗೋಗಿ ಕಾಂಗ್ರೆಸ್ ಗಿಡ ತಗೊಂಡು ನೋಡ್ದಾಕ್ತಾರಲ್ಲ ಅಂತ. ಬಾ, ಇದು ಯಾವ್ದು ರೋಡಮ್ಮ ಇದು? ಅದೇ ರೋಡು, ನಾವು ಬಂದಿದ್ದು ರೋಡೆ.
ಈ ಪ್ಲೇಸ್ ಮೈಸೂರಿಂದ ಅರೌಂಡ್ 120 ಕಿಲೋಮೀಟರ್ಸ್ ಆಗುತ್ತೆ. ಚಾಮರಾಜನಗರ ಡಿಸ್ಟಿಕ್ ಕೊಳ್ಳೇಗಾಲ ತಾಲೂಕಿನ ಒಡೆಯರಪಾಳ್ಯ ಅನ್ನೋ ವಿಲೇಜಲ್ಲಿ ದಾಂಡೆಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್ ಅಂತ ಇರೋದು. ನೀವೇನಾದರೂ ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫೈನಲಿ ಮೈಸೂರು ಬಂದ್ಬಿಟ್ಟು ನೀವು ಅದ್ರಲ್ಲಿ ಹೋಗಿದ್ದೀರಾ? ಅದು ರೌಂಡ್ ಈ ಥರ ಯಾವ್ದು ನೋಡಿಲ್ಲ ಸುಮಾರು ವರ್ಷ ಆಯಿತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ವೀಡಿಯೋಸ್ಗಾಗಿ, ಶಾರ್ಟ್ ವೀಡಿಯೋಸ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಬಯೋನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಒನ್.